ಇಲ್ಲಿ ನಾನು ಮರಗೆಣಸನ್ನು ಸಿಪ್ಪೆ ಮತ್ತು ನಾರನ್ನು ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಇನ್ನು ಬೇಯಿಸ್ಕೊಳ್ಳುವ. ಇಲ್ಲಿ ಕುಕ್ಕರಿಗೆ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಆ ಕುಕ್ಕರಿಗೆ ಮರಗೆಣಸನ್ನೆಲ್ಲ ಹಾಕ್ತಾ ಇದ್ದೇನೆ. ಈಗ ಇಲ್ಲಿ ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಅರಶಿನ, ಇನ್ನು ಇದರ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳು. ಅಂದರೆ ಇದಕ್ಕೆ ವೆಯ್ಟ್ ಹಾಕೋದು ಬೇಡ, ಹೀಗೆ ಬೇಯಿಸ್ಕೊಳ್ಳು. ಹೀಗೆ ಬೇಯಿಸ್ಕೊಳ್ಳು. ಜಾಸ್ತಿ ಬೇಯಬೇಕಂತಿಲ್ಲ, ಹದವಾಗಿ ಬೆಂದರೆ ಆಯಿತು. ತವಕ್ಕೆ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಈಗ ನಾವು ಮಸಾಲೆಯಲ್ಲಿ ಕಲಸಿಟ್ಟ ಚಿಕನನ್ನು ಇದಕ್ಕೆ ಹಾಕಿ ಫ್ರೈ ಮಾಡಿಕೊಳ್ಳುವ. ಜಾಸ್ತಿ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ, ಇಷ್ಟು ಸಾಕಾಗ್ತದೆ. ಇನ್ನು 5 ನಿಮಿಷ ಹೀಗೆ ಇದು ಫ್ರೈ ಆಗಲಿ. ಈಗ ಚಿಕನ್ ಒಂದು 5 ನಿಮಿಷ ಆಯಿತು, ಒಂದೇ ಸೈಡಲ್ಲಿ ಬೇಯ್ತಿರೋದು. ಇದನ್ನೆಲ್ಲ ಈಗ ನಾವು ಮಗುಚಿ ಹಾಕಿಕೊಳ್ಳ. ಎಲ್ಲವನ್ನು ಕೂಡ ಮಗುಚಿ ಹಾಕಿಕೊಂಡ್ರೆ ಆಯಿತು. ಇಲ್ಲಿ ಇವಾಗ ನಾವು ಚಿಕನ್ ಬೆಂದಿದೆ ಅಂತ ನೋಡಿಕೊಳ್ಳುವ. ಅಂದರೆ ಇದು ಜಾಸ್ತಿ ರೋಸ್ಟ್ ಆಗಬೇಕು ಅಂತಿಲ್ಲ, ನಮಗೆ ಇಲ್ಲಿ ಚಿಕನ್ ಬೆಂದರೆ ಸಾಕು. ನೋಡಿ, ಇದು ಕಟ್ ಆಗ್ತದೆ ನೋಡಿ, ಇಷ್ಟಾದರೆ ಸಾಕು. ಚಿಕನ್ ರೋಸ್ಟ್ ಆಗಬೇಕು ಅಂತೇನಿಲ್ಲ. ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಮತ್ತು ಇದನ್ನೊಂದು ಪ್ಲೇಟಿಗೆ ತೆಗೆಯುವ. ಬಿರಿಯಾನಿ ಮಸಾಲೆಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಇಲ್ಲಿ ದೊಡ್ಡ ಸೈಜಿನ ಆನಿಯನ್ ಒಂದು 2 ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ 1 ಪೌಡ್ರ್ ಧನಿಯಾ, ಅರ್ಧ ಪೌಡ್ರ್ ಜೀರಾ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಶಿನ, 1 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ಒಂದು 4 ಸ್ಪೂನ್ನಷ್ಟು ಬಿರಿಯಾನಿ ಪೌಡ್ರು, ರುಚಿಗೆ ಉಪ್ಪು. ಇಲ್ಲಿ ಧನಿಯಾ ಮತ್ತು ಜೀರಾ ತಗೊಳ್ಬೇಕು ಅಂತಿಲ್ಲ, ಬರೀ ಬಿರಿಯಾನಿ ಪೌಡ್ರ್ ಹಾಕಿ ಕೂಡ ಮಾಡ್ಬೋದು, ರೆಡ್ ಚಿಲ್ಲಿ ಪೌಡ್ರ್ ಸೇರಿಸಿಕೊಂಡು. ಇಲ್ಲಿ ನಾನು ಚಿಕನ್ ಫ್ರೈ ಮಾಡಿದ ಎಣ್ಣೆಯನ್ನು ತಗೊಂಡಿದ್ದೇನೆ. ಅದಕ್ಕೆ ಈಗ ಆನಿಯನ್ ಹಾಕ್ತಾ ಇದ್ದೇನೆ. ಆನಿಯನ್ ಬೇಗ ಕಾಯಲಿಕ್ಕೋಸ್ಕರ ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಇನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳುವ. ಇಲ್ಲಿ ಆನಿಯನ್ ಫ್ರೈ ಆಗ್ತಾ ಬಂತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆದ ನಂತರ ಜೀರಾ ಪೌಡ್ರು, ಧನಿಯಾ, ಅರಶಿನ, ರೆಡ್ ಚಿಲ್ಲಿ ಪೌಡ್ರು ಮತ್ತು ಬಿರಿಯಾನಿ ಪೌಡ್ರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇಲ್ಲಿ ನಾವು ಬಿರಿಯಾನಿಗೆ ಆನಿಯನನ್ನು ಜಾಸ್ತಿ ಹಾಕಬೇಕು. ಆನಿಯನ್ ಜಾಸ್ತಿ ಇದ್ದರೆ ಮಾತ್ರ ಇಲ್ಲಿ ಒಳ್ಳೆಯ ಒಂದು ಟೇಸ್ಟ್ ಕೊಡ್ತದೆ ಮತ್ತು ಚೆನ್ನಾಗಿ ಫ್ರೈ ಕೂಡ ಆಗಿರಬೇಕು. ಇಲ್ಲಿಗ ಈ ಮಸಾಲೆಗೆ ಒಂದು ಅರ್ಧ ಗ್ಲಾಸಿನಷ್ಟು ನೀರು ಕೂಡ ಹಾಕ್ತಾ ಇದ್ದೇನೆ. ಎಲ್ಲ ಒಂದಕ್ಕೊಂದು ಹೊಂದಿಕೊಂಡು ಚೆನ್ನಾಗಿ ಬೇಯಬೇಕು. ಈಗ ಇದರ ಟೇಸ್ಟ್ ನೋಡಿಕೊಳ್ಳಿ, ಉಪ್ಪೆಲ್ಲ ಕರೆಕ್ಟ್ ಉಂಟಂತ ನೋಡಿಕೊಳ್ಳಿ. ಇಲ್ಲಿಗ ನಾನು ಇದಕ್ಕೊಂದು ಅರ್ಧ ನಿಂಬೆ ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ.
ಇದು ನಮ್ಮ ದೊಡ್ಡಣ್ಣನ ರೆಸಿಪಿ, ಅವನು ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಹಾಗೆ ನಾನು ಅವರ ಹತ್ರ ಕೇಳಿ ಇದನ್ನು ಕಲಿತುಕೊಂಡೆ. ಹಾಗೆ ನಿಮಗೆ ಕೂಡ ಇದನ್ನು ನಾನು ತೋರಿಸ್ತಾ ಇದ್ದೇನೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ಇದು ತುಂಬ ಒಳ್ಳೆಯದಾಗ್ತದೆ, ತುಂಬ ಅಂದರೆ ಒಳ್ಳೆಯ ಒಂದು ಟೇಸ್ಟ್ ಇರ್ತದೆ. ಮತ್ತು ಡಿಫ್ರೆಂಟ್ ಟೇಸ್ಟ್ ಅಲ್ಲ, ಯಾವಾಗಲೂ ಒಂದೇ ಥರದ್ದು ತಿಂದು ಬೊಡ್ದಿರ್ತದಲ್ಲ, ಆಗ ಈ ಥರದೊಂದು ಸಲ ಮಾಡಿ ತಿನ್ನಿ. ಇದಕ್ಕೆ ಇವಾಗ ನಾನು ಚಿಕನನ್ನು ಕೂಡ ಹಾಕ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಬೇಯಿಸಿಕೊಂಡ ಮರಗೆಣಸನ್ನು ಕೂಡ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ಮರಗೆಣಸಿನ ಚಿಕನ್ ಬಿರಿಯಾನಿ ಕೂಡ ರೆಡಿ ಆಯಿತು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.